ಎಲ್ಲರಿಗೂ ನಮಸ್ಕಾರ. ಸವಿಪಾಕ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಹೆಸರುಕಾಳಿನ ಕಟ್ಟಿನ ರಸ. ಬೇಕಾಗಿರುವ ಸಾಮಗ್ರಿಗಳು: ಹೆಸರುಕಾಳಿನ ಕಟ್ಟು, ಟೊಮೊಟೊ, ಹುಣಸೆ ರಸ, ಅಚ್ಚ ಖಾರದ ಪುಡಿ, ಉಪ್ಪು, ಅರಿಶಿನ, ಎಣ್ಣೆ, ಒಂದು ಹಸಿಮೆಣಸಿನಕಾಯಿ, ಒಣಮೆಣಸಿನಕಾಯಿ, ಕರಿಬೇವು, ಬೆಲ್ಲ. ಒಂದು ಪಾತ್ರೆಗೆ 2 ರಿಂದ 3 ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಹಾಕಿ, ನಂತರ ಸಾಸಿವೆ ಜೀರಿಗೆ ಚಟಪಟ ಅಂದ ನಂತರ 2 ರಿಂದ 3 ಒಣಮೆಣಸಿನಕಾಯಿ, ನಂತರ ಕರಿಬೇವು, ಒಂದು ಉದ್ದಕ್ಕೆ ಹಚ್ಚಿ ಸೀಳಿದಂತಹ ಹಸಿಮೆಣಸಿನಕಾಯಿ ಎಲ್ಲವನ್ನು ಹಾಕಿ ಬಾಡಿಸಿ. ನಂತರ ಒಂದು ಟೊಮೊಟೊ, ಸಣ್ಣಗೆ ಹಚ್ಚಿದಂತಹ ಟೊಮೊಟೊ ಹಾಕಿ ಬಾಡಿಸಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಅಚ್ಚ ಖಾರದ ಪುಡಿ ಹಾಕಿ, ನಂತರ ಬೇಕಾದಷ್ಟು ರಸಂ ಪೌಡರ್ ಎಲ್ಲವನ್ನು ಹಾಕಿ ಬಾಡಿಸಿ. ಬಾಡಿಸಿದ ನಂತರ ಹುಣಸೆ ರಸವನ್ನು ಹಾಕಿ ನಿಮಗೆ ಹುಳಿಗೆ ಎಷ್ಟು ಬೇಕೋ ಅಷ್ಟು ಹುಣಸೆ ರಸ ಹಾಕಿ, ನಂತರ ಅದನ್ನು ಬಾಡಿಸಿ ಹೆಸರು ಕಾಳಿನ ಕಟ್ಟು ಸೇರಿಸಿ. ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಬೆಲ್ಲ, ಬೇಕಾದಷ್ಟು ನೀರನ್ನು ಸೇರಿಸಿ. ನೀರನ್ನು ಸೇರಿಸಿ 8 ರಿಂದ 10 ನಿಮಿಷ ಚೆನ್ನಾಗಿ ಕುದಿಯಲು ಬಿಡಿ. ಕುದ್ದ ನಂತರ ಬಿಸಿ ಬಿಸಿ ಅನ್ನದ ಜೊತೆ ಸವಿಯಲು ಹೆಸರುಕಾಳಿನ ರಸಂ ರೆಡಿ.